ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನನ್ನ ಮಕ್ಕಳಿಗೆ ತುಂಬ ಇಷ್ಟವಾಗಿರೋದು, ಮಕ್ಕಳಿಗೆ ಒಂದೇ ಅಲ್ಲ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ಎಗ್ ನೂಡಲ್ಸ್ ಮಾಡೋದು ಹಿಂಗಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ, 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೀರು ಬಿಸಿ ಆದಮೇಲೆ ನೂಡಲ್ಸ್ ಹಾಕ್ಕೊಳ್ಳಿ. ಇದು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಎಣ್ಣೆ ಹಾಕಿದ್ದೀನಿ. ನೋಡಿ, 1 ಪ್ಯಾಕೆಟಲ್ಲಿ 2 ಬರುತ್ತೆ, ಅದನ್ನು ಹಾಕಿದ್ದೀನಿ ನಾನು. ಒಂದು 3-4 ನಿಮಿಷ ಚೆನ್ನಾಗಿ ನೀರು ಬಿಸಿ ಆದಮೇಲೆ ಇದು ಹಾಕಿದ್ರೆ ತುಂಬ ಬೇಗ ಆಗುತ್ತೆ ಇದು ನೂಡಲ್ಸು. ನೀರು ತಣ್ಣಗಿದ್ದಾಗ ಅವಾಗ ತಾನೇ ನೀರಿಟ್ಟಾಗ ನೀವು ಹಾಕಿದ್ರೆ ನೂಡಲ್ಸು ಚೆನ್ನಾಗಿರಲ್ಲ, ಚೆನ್ನಾಗಿ ಬರಲ್ಲ. ಚೆನ್ನಾಗಿ ನೀರು ಬಿಸಿ ಆದಮೇಲೆ ನೂಡಲ್ಸ್ ಹಾಕಿ ಬಿಸಿನೀರಲ್ಲಿ. ನೋಡಿ ಇವಾಗ ಬೆಂದಿದೆ. ಇವಾಗ ನೂಡಲ್ಸ್ ಇವಾಗ ಒಂದು ಮುಟ್ಟು ನೋಡಿ ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಅಂತ ಹೇಳ್ಬಿಟ್ಟು. ಬೆಂದಿದೆ. ಇವಾಗ ನೀರು ಸಪ್ರೇಟ್ ಮಾಡ್ಕೊಂಡು ನೂಡಲ್ಸ್ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆದಲ್ಲಿ ಎಣ್ಣೆ ಹಾಕೋತಿದ್ದೀನಿ. ನೀವು ಪ್ಯಾನಲ್ಲಾದ್ರೂ ಮಾಡ್ಕೋಬೋದು, ಬಾಣಲೆಯಲ್ಲಾದ್ರೂ ಮಾಡ್ಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಇದು ಎಗ್ ನೂಡಲ್ಸ್ ನಾನು ಮಾಡ್ತಾ ಇರೋದು. 6 ಮೊಟ್ಟೆ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮೊಟ್ಟೆಗೆ, ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಹಾಕ್ತಾಯಿದ್ದೀನಿ, ಉಪ್ಪು ಖಾರ ಹಿಡೀಲಿ ಅಂತ ಹೇಳ್ಬಿಟ್ಟು. ಸಪ್ಪೆ ಸಪ್ಪೆ ಅಂದರೆ ಚೆನ್ನಾಗಿರಲ್ಲ ಮೊಟ್ಟೆ, ಅದಕ್ಕೋಸ್ಕರ ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡು ನೀವು ಸಪ್ರೇಟ್ ಎತ್ಕೊಂಡು ಕೊನೆದಾಗಿ ಬೇಕಾದ್ರೆ ಹಾಕೋಬೋದು. ನಾನು ಇವಾಗಲೇ ಹಾಕಿ ನಾನೆಲ್ಲ ಒಂದೇ ಸಲ ನಾನು ಫ್ರೈ ಮಾಡ್ತೀನಿ. ನೋಡಿ, ಇದನ್ನು ಸೈಡ್ಗೆ ಇಟ್ಕೋತೀನಿ ನಾನು ಎಗ್ಗನ್ನ. ನೀವು ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಸಪ್ರೇಟಲ್ಲಿ ತೆಗೆದು ಇಟ್ಕೋಬೋದು. ನಾನು ಒಂದೇ ಸಲ ನನಗೆ ಮಾಡೋದು ತೋರಿಸ್ತೀನಿ, ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಟೈಮ್ ಕಮ್ಮಿ ಆಗುತ್ತೆ ಈ ಥರ ಮಾಡಿದ್ರೆ. ಏನು ಎಣ್ಣೆ ಹಾಕ್ಕೊಂಡಿದ್ದೆ ಅದೇ ಎಣ್ಣೆದಲ್ಲಿ ಸ್ವಲ್ಪ ಇದೆ ಪಾತ್ರದಲ್ಲಿ, ಅದರಲ್ಲೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಎಣ್ಣೆ ಕಮ್ಮಿ ಅನಿಸ್ದಲ್ಲಿ ಇವಾಗ 1 ಸ್ಪೂನ್ ಹಾಕ್ಕೋಬೋದು ಎಣ್ಣೆ. ಈರುಳ್ಳಿ ಹಾಕ್ಕೊಂಡಿರ್ತೀನಿ, ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಈರುಳ್ಳಿ ಹಾಕೋತಾ ಇದ್ದೀನಿ. ಯಾರು ಎಗ್ ನೂಡಲ್ಸ್ ತಿನ್ನಲ್ಲ, ಈ ಥರನೇ ಎಗ್ನ ಸ್ಕಿಪ್ ಮಾಡಿಬಿಟ್ಟು ಬರೀ ವೆಜ್ ನೂಡಲ್ಸ್ ಮಾಡಿ ತಿನ್ನೋ ಸೇಮ್ ಮೆಥಡಲ್ಲಿ ಮಾಡ್ಬೋದು. ನೋಡಿ, ಒಂದು ಸೈಡಲ್ಲಿ ಈರುಳ್ಳಿ ಫ್ರೈ ಆಗ್ತಾಯಿದೆ, ಒಂದು ಸೈಡಲ್ಲಿ ಮೊಟ್ಟೆ ಫ್ರೈ ಆಗ್ತಾಯಿದೆ. ಈ ಥರ ಒಂದೇ ಸಲ ಮಾಡಿದ್ರೆ ನಿಮಗೆ ಟೈಮ್ ಕಮ್ಮಿ ಹಿಡಿಯುತ್ತೆ, ತುಂಬ ಬೇಗ ಆಗುತ್ತೆ. ಹಸಿಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ದೆ ಅದು ಹಾಕೋತಾ ಇದ್ದೇನೆ. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಬ್ಲ್ಯಾಕ್ ಪೆಪ್ಪರ್ ಇನ್ನೂ ಜಾಸ್ತಿ ಹಾಕ್ಕೋಬೋದು ನೀವು. ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 4 ಕಟ್ ಮಾಡ್ಕೊಂಡಿದ್ದೇನೆ, ಇದು ಖಾರ ಜಾಸ್ತಿ ಇದೆ ಅಂತ 4 ಮಾಡ್ಕೊಂಡಿದ್ದೇನೆ. ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನಾನು 1 ಕ್ಯಾಪ್ಸಿಕಮ್ ನಾನು ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ಕ್ಯಾಬೇಜು ಮತ್ತು ಕ್ಯಾರೆಟು ಹಾಕ್ಕೊತಾ ಇದ್ದೀನಿ. ಈ ಥರ ನಾನು ಸ್ಲೇಸ್ ಆ ಥರ ಕಟ್ ಮಾಡ್ಕೊಂಡಿದ್ದೇನೆ ಉದ್ದುದ್ದ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಬೇಕು ಇದನ್ನು.
ನೋಡಿ ಮೊಟ್ಟೆನೂ ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿದ್ದೀನಿ. ಮತ್ತು ಇವಾಗ ರುಚಿಗೆ ಉಪ್ಪು ಹಾಕ್ತಾ ಇದ್ದೇನೆ. ಆವಾಗಲೇ ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಮೊಟ್ಟೆ ಜೊತೆಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲನೂ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಇದನ್ನು. ಗರಂ ಮಸಾಲ ಹಾಕ್ತಾ ಇದ್ದೀನಿ, ಒಂದು 1/2 ಟೀ ಸ್ಪೂನ್ ಇದೆ, ಜಾಸ್ತಿ ಹಾಕ್ತಾಯಿಲ್ಲ, 1/2 ಟೀ ಸ್ಪೂನ್ ಇದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಸೋಯಾ ಸಾಸ್ ತಿನ್ನಲ್ಲ ಬೇಡ ಅನ್ನೋರು, ಸ್ಟ್ರೀಟ್ ಫುಡ್ ಎಲ್ಲ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಟ್ರೀಟ್ ಫುಡ್ಡಿಗೆಲ್ಲ ಸೋಯಾ ಸಾಸು ಟೊಮೆಟೊ ಕೆಚಪ್ ಹಾಕಿದ್ರೇ ಟೇಸ್ಟ್ ಬರೋದು. ಅದಕ್ಕೋಸ್ಕರ ಸೇಮ್ ಹಾಗೆ ಮಾಡ್ತಾಯಿದ್ದೀನಿ. ಟೊಮೆಟೊ ಕೆಚಪ್ ಮತ್ತು ಸೋಯಾ ಸಾಸ್ ಎರಡೂ ಹಾಕಿ ನಾನು ಮಾಡಿ ತೋರಿಸ್ತಾಯಿದ್ದೀನಿ ನಿಮಗೆ. ಸಾಸ್ಗಳೇನು ಬೇಡ ಅನ್ನೋ ಸ್ಕಿಪ್ ಮಾಡ್ಬೋದು. ಏನು ನೂಡಲ್ಸ್ ನಾನು ಹಾಕ್ಕೊಂಡಿದ್ದೆ ಅದನ್ನು ನಾನು ಹಾಕ್ಕೋತೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ನೂಡಲ್ಸ್ ಹಾಕ್ಕೊಳ್ಳೋಣ ಇವಾಗ. ನೋಡಿ ಎಷ್ಟು ಉದ್ರುದ್ರು ಬಂದಿದೆ, ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬೇಯಿಸಬೇಕು, ಒಂದಕ್ಕೊಂದು ಅಂಟ್ಕೊಳಲ್ಲ. ನೀವು ಜಾಸ್ತಿ ಉದ್ದುದ್ದ ಬೇಡ ಅನ್ನೋರು ಈ ಥರ ಕಟ್ ಮಾಡಿ ಹಾಕ್ಕೋಬೋದು. ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಗ ರೆಡಿ ಆಯ್ತಲ್ವ ಎಗ್ ನೂಡಲ್ಸು. ನೀವು ಆಚೆ ಹೋಗಿ ರೋಡ್ ಸೈಡೆಲ್ಲ ತಿನ್ನೋ ಬದಲು ಮನೆಯಲ್ಲೇ ಆರಾಮಾಗಿ ಮನೆಯವರೆಲ್ಲ ಇಷ್ಟಪಟ್ಟು ತಿನ್ನೋ ಹಾಗೆ ರುಚಿಯಾಗಿ ಬಿಸಿಯಾಗಿ ಮಾಡ್ಕೋಬೋದು. ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ, ಅದೇ ಟೇಸ್ಟ್ ಬರುತ್ತೆ. ರೋಡ್ ಸೈಡೆಲ್ಲ ಹೆಂಗೆ ತಿಂತೀರಾ ಫ್ರೈಡ್ ರೈಸು, ನೂಡಲ್ಸು, ಎಗ್ ನೂಡಲ್ಸ್ ಎಲ್ಲನೂ ಅದೇ ರುಚಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಎಷ್ಟು ಘಮ ಅಂತ ಫ್ಲೇವರ್ ಬರ್ತಾಯಿದೆ, ಮತ್ತು ರುಚಿನೂ ಹಾಗೆ ಸೇಮ್ ಇರುತ್ತೆ. ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ, ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ನೀವು ಈರುಳ್ಳಿ ಸೊಪ್ಪು ಬರುತ್ತಲ್ಲ ಅದನ್ನು ಹಾಕ್ಕೋಬೋದು. ಈರುಳ್ಳಿ ಸೊಪ್ಪು ನಂಗೆ ಸಿಕ್ಕಿಲ್ಲ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ತುಂಬ ಚೆನ್ನಾಗಿತ್ತು ಇದು ಎಗ್ ನೂಡಲ್ಸು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು. ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡಿದಾರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಸೋಯಾ ಸಾಸ್ ಜಾಸ್ತಿ ಹಾಕ್ಕೊಂಡು ನೀವು ಮಾಡಿದ್ರೆ ಕಲರ್ ಸ್ವಲ್ಪ ಡಾರ್ಕ್ ಬರುತ್ತೆ. ನಾನು ಸೋಯಾ ಸಾಸ್ ಹಾಕ್ಕೊಂಡಿಲ್ಲ ಜಾಸ್ತಿ. ನೋಡಿ ಎಷ್ಟು ಘಮ ಅಂತ ತುಂಬ ಚೆನ್ನಾಗಿತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಥ್ಯಾಂಕ್ ಯು ನಿಮಗೆಲ್ಲರಿಗೂ.